ಗೈಸ್ ನೋಡಿ ಇರ್ಪು ಫಾಲ್ಸಿಗೆ ಬಂದ್ವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನೇಚರು. ವಾವ್. ಆ್ಯಕ್ಚುಲಿ ಇರ್ಪು ಫಾಲ್ಸ್ಗೆ ಬಂದರೆ ನೋಡಿ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೇನೇ ಪಾರ್ಕಿಂಗ್ ಮಾಡಬೇಕು. ನಾವು ಅರ್ಲಿ ಮಾರ್ನಿಂಗೇ ಬಂದಿದ್ದೀವಿ ನೋಡಿ. ಇಲ್ಲೆಲ್ಲ ನಾವೇನಾರು ಪರ್ಚೇಸ್ ಮಾಡೋದಕ್ಕೆ ಈ ಒಂದು ಬ್ರೇಕ್ಫಾಸ್ಟು ನಾಷ್ಟ ಕಾಫಿ ಏನಾರ ತೊಗೊತೀವಿ ಅಂದರೆ ನೋಡಿ ಇಲ್ಲೇ ಇರುತ್ತೆ. ಇಲ್ಲಿ ನೋಡಿ ರಾಮೇಶ್ವರ ಟೆಂಪಲ್ ಕೂಡ ಇದೆ. ಇರ್ಪು ಫಾಲ್ಸಲ್ಲಿ ರಾಮೇಶ್ವರ ಟೆಂಪಲ್ ಕೂಡ ಇದೆ ನೋಡಿ. ನೇಚರ್ ನೋಡಿ ಗೈಸ್, ಪರಿಸರ ನಮ್ಮದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗೈಸ್. ಸುತ್ತ ಇಷ್ಟು ದೊಡ್ಡ ನೋಡಿ ಬೆಟ್ಟಗಳು, ಸೆಂಟ್ರಲ್ ಫಾಲ್ಸ್ ಇದೆ. ಬ್ಯೂಟಿಫುಲ್ ಆಗಿದೆ ನೋಡಿ ಗೈಸ್. ನೋಡಿ ಗೈಸ್, ಇಲ್ಲಿ ನೀವೇನಾದ್ರು ಬಂದರೆ ಕೂರ್ಗ್ ಸೈಡ್ಗೆ ನೋಡಿ, ಇಲ್ಲಿ ಕೂರ್ಗ್ ಮಸಾಲೆಗಳು ಮತ್ತು ನಮ್ಗೆ ಏನಾದ್ರು ಕ್ರಾಫ್ಟ್ಸ್ಗಳು ಬೇಕಂದರೆ ತಗೋಬೋದು ನೋಡಿ. ಇವರು ನಮ್ಮ ಸೋಮಣ್ಣ ಅಂದ್ಬಿಟ್ಟು ನೋಡಿ, ನಾವು ಇವರು ನಮ್ಮ ಪವನ್ ಅಂದ್ಬಿಟ್ಟು ಎಲ್ಲರೂ ಬಂದಿದ್ದೀವಿ ಇರ್ಪು ಫಾಲ್ಸ್ಗೆ. ಹಾಯ್ ಹಲೋ ಗೈಸ್. ಇಲ್ಲಿ ನೋಡಿ ಇರ್ಪು ಫಾಲ್ಸ್ಗೆ ಬಂದರೆ ಇಲ್ಲಿ ಇದೊಂದು ಲೈನ್ಸ್ ನೋಡಿದೆ. ಸೊ ನನಗೆ ನಿಮಗೆ ತೋರಿಸ್ಬೇಕನ್ಸು ನೋಡಿ. ನಮ್ಮ ಭಾರತೀಯರಿಗೆ ಚಾರ್ಜಸ್ಸು 75 ರೂಪಾಯಿ ನೋಡಿ, ವಿದೇಶಿಯರಿಗೆ 110 ರೂಪಾಯಿ ಶುಲ್ಕ. ನೋಡಿ ಗೈಸ್ ನೇಚರು. ನಾವು ಆ್ಯಕ್ಚುಲಿ ನೋಡಿ ಇರ್ಪು ಫಾಲ್ಸ್ಗೆ ಏನಾದರೂ ಬಂದರೆ 1.5-2 ಕಿಲೋಮೀಟ್ರು ಬೈ ವಾಕ್ ಹೋಗಬೇಕು ನೋಡಿಕೊಂಡು. ಸೊ ನೀವು ಸುತ್ತ ಇರೋ ನೇಚರ್ನ ನೀವು ಎಷ್ಟು ಸವಿಬೋದು ಅಂದರೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಹಂಗೆ ತೋರಿಸ್ತೀನಿ ನೋಡಿ. ಈ ಥರ CC ರೋಡ್ ಮಾಡಿದ್ದಾರೆ, ಸಖತ್ತಾಗಿದೆ ನೋಡಿ. ಈ ಬೆಟ್ಟ ಕಾಣಿಸ್ತಿದೆಯಲ್ಲ, ಈ ಬೆಟ್ಟದಿಂದ ಆ ಕಡೆಗೆ ಫುಲ್ ಕೇರಳ. ಈ ಬೆಟ್ಟ ಹತ್ತೋದ್ರೆ ಆ ಕಡೆಗೆ ಕೇರಳ ನೋಡಿ ಗೈಸ್. ನೋಡಿ ಇದು ಇರ್ಪು ಫಾಲ್ಸು ಯಾವ ಥರ ಹುಟ್ಟಿ ಎಷ್ಟು ಕಿಲೋಮೀಟ್ರ್ ಹರಿಯುತ್ತೆ, ಕೊನೆಗೆ ಎಲ್ಲೋಗಿ ಸೇರುತ್ತೆ ಅಂದ್ಬಿಟ್ಟು ನೋಡಿ ಇದರಲ್ಲಿ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ ಗೈಸ್. ನೋಡಿ ಗೈಸ್, ಇದು ತಪ್ಪಲು, ಇರ್ಪು ಫಾಲ್ಸ್ ತಪ್ಪಲು ನೋಡಿ. ರೋಡು ಮೇಲ್ಗಡೆ ಎಲ್ಲ ಫುಲ್ಲು ಹಸಿರು ಕೌಚ್ಕೊಂಬಿಟ್ಟಿರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಡ್ಕೊಂಡು ಹೋಗ್ತಾಯಿದ್ರೆ ಎ ಸಿಲಿ ರೂಮಲ್ಲಿ ನಡ್ಕೊಂಡು ಹೋಗಿರೋ ಥರ ಫೀಲ್. ಇದು ತಣ್ಣಗೆ ಆ ಪರಿಸರ ಸ್ಮೆಲ್ಲು ಸೂಪರಾಗಿದೆ ನೋಡಿ. ನೋಡಿ ಗೈಸ್ ನೇಚರು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಅಣ್ಣ ಏನಣ್ಣ ಅಲ್ಲೇನೋ ಅಂದ್ರಲ್ಲ, ಅಲ್ಲಿ ಏನೋ ಹಣ್ಣು ನೋಡ್ಬಿಟ್ಟು ಚೆನ್ನಾಗಿ ಹೇಳಿದ್ರಿ ನೀವು. ನೋಡಿ ಗೈಸ್, ಸ್ವಲ್ಪ ನೀರು ಕಮ್ಮಿ ಆಗಿದೆ ಫಾಲ್ಸಲ್ಲಿ. ಸೊ ಅದಕ್ಕೆ ನಮ್ಮವರು ಕಾಮಿಡಿ ಮಾಡ್ತಾವ್ರಿ, ಕೊಚ್ಕೊಂಡು ಹೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತ. ಗೈಸ್ ನೋಡಿ, ನಾವು ಇರ್ಪು ಫಾಲ್ಸ್ಗೆ ಏನಾರು ಬಂದರೆ ನೋಡಿ ಹಿಂಗೆ ಒಂದು ಟ್ರೆಕ್ಕಿಂಗ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಕೂಡ ಇರ್ತದೆ. ಒಂದು 2 ಕಿಲೋಮೀಟ್ರ್ ನಡಿಬೇಕಾಗುತ್ತಲ್ವಾ. ಸೊ ನೋಡಿ ಹಿಂಗೆ ಪರಿಸರದ ಮಧ್ಯ ಸೆಂಟ್ರಲ್ಲಿ ನೋಡಿ ಈ ಥರ ಮಾಡಿದ್ದಾರೆ. ಒಳ್ಳೆ ಟ್ರೆಕ್ಕಿಂಗ್ ಮಾಡ್ಬೋದು ನೋಡಿ ಗೈಸ್. ಇದೆ ಎಂಟ್ರೆನ್ಸು, ಬ್ರಹ್ಮಗಿರಿ ಅಭಯಾರಣ್ಯಕ್ಕೆ ಸ್ವಾಗತ ಅಂತ ನೋಡಿ.